ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ವ್ಯಾಲೆಂಟೈನ್ಸ್ ಡೇ ದಿನದಂಥ ವ್ಲಾಗ್ ಅಂತ ಹೇಳ್ಬೋದು. ವೀಡಿಯೋ ತಲೆ ಸ್ನಾನ ಮಾಡಿದ್ದೆ ಅಂದ್ಬಿಟ್ಟು ಮೇಲ್ಗಡೆ ಹೋಗಿ ತಲೆಯೆಲ್ಲ ಹಾರಿಸ್ಕೊಂಡು ಹಾಗೆ ಬಟ್ಟೆ ಎಲ್ಲ ಎತ್ಕೊಂಡ್ಬರ್ಬೇಕಾಯಿತು ಅಂತ ಟೆರೆಸ್ ಮೇಲೆ ಹೋಗಿದ್ವಿ. ತುಂಬ ಬ್ಯೂಟಿಫುಲ್ ಆಗಿತ್ತು ಸನ್ಸೆಟ್ಟು. ಹಾಗೆ ಕೆಲವೊಂದು ಫೋಟೋಗಳು ಅದನ್ನೆಲ್ಲ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಕ್ಕೊತಾ ಇದ್ವಿ. ಹಾಗೆ ನನ್ನ ಮಗ ಸ್ವಲ್ಪ ನಡೆಯೋದು ಎಲ್ಲ ಪ್ರಾಕ್ಟೀಸ್ ಮಾಡ್ಸೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಕೆಳಗಡೆ ಅವನ್ನ ಬಿಟ್ಬಿಟ್ರೆ ಸ್ವಲ್ಪ ಅಂಬೆಗಾಲು ಹಾಕೋದೇ ಜಾಸ್ತಿ ಮಾಡಿಬಿಡ್ತಾನೆ. ಅದಕ್ಕೆ ಕೈ ಹಿಡ್ಕೊಂಡು ನಡೆಸೋಣ ಅಂತ ಅಂದ್ಬಿಟ್ಟು ಈಗ ಗೋಡೆಯೆಲ್ಲ ಹಿಡ್ಕೊಂಡು ನಡೆಯೋದೆಲ್ಲ ಕಲ್ತಿದ್ದಾನೆ. ಯಾವಾಗ ಅವನೇ ವಿತೌಟ್ ಸಪೋರ್ಟ್ ನಡೀತಾನೆ ಅನ್ನೋದು ನಮಗಂತೂ ತುಂಬ ಆಸೆ ಇತ್ತು. ಅದು ಇಷ್ಟು ಬೇಗ ಬಂದಿದೆ ನಾವು ಅಂದ್ಕೊಂಡಿದ್ದಂದ್ರೆ ತುಂಬಾ ಖುಷಿ ಆಯಿತು. ಯಾವಾಗ ನಡೀತಾನೆ ಅನ್ನೋದನ್ನು ಈ ವಿಡಿಯೋ ಪೂರ್ತಿವರೆಗೂ ನೋಡಿ ಹೇಗೆ ನಡೀತಾನೆ ಅಂತ ಅಂದ್ಬಿಟ್ಟು. ಕೊಡು ಅಲ್ಲಿ ಬೇಡ 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 ಗಲೀಜು ಬಚ್ಚರು ಬೈಲಿ ಅಲ್ಲಿ ಹೋಗ್ಬೇಕಾ? ಅಲ್ಲೆಲ್ಲ ಧೂಳು ಧೂಳು ಬೇಡ 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 ಅಲ್ಲಿ ಧೂಳು 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 ಬೇಡ 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 ಅಲ್ಲಿ ಸರ್ ಬೇಡ 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 ಧೂಳು 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 ಬೇಡ ಬೇಡ ಡಸ್ಟ್ ಡರ್ಟಿ ಡರ್ಟಿ ಅದು ಬೇಡ ಬೇಡ ಅದು ಬೇಡ 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 ಬಾ ಬಾ ಕಮ್ 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 ಬಾ 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 ಬೇಡ 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 ಬಾ ಧೂಳು 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 ಬಾ ನನಗೆ ರಿವರ್ಸ್ ಅದು ಅಲ್ಲಿ ಬೇಡ ಬಟ್ಟೆ ಅದು ಬೇಡ ಬಟ್ಟೆ ಬೀಳಿಸಬಾರ್ದಮ್ಮ. ಸರಿ ಹೋಗ್ತಿರೋದು ಬಕೆಟ್ ಎತ್ಕೊಂಡು ಹೋಗ್ತೀಯ ನೀನು. ಹಾಗೆ ಸ್ವಲ್ಪ ಅವನಿಗೆ ಸ್ವಲ್ಪ ವಾಕ್ ಆದಂಗೆ ಆಗುತ್ತೆ ಅಂತ ವಾಕ್ ಎಲ್ಲ ಮಾಡಿಸಿ ಕೆಲವೊಂದು ಫೋಟೋಸ್ ಎಲ್ಲ ಮೆಮೊರಿಗೋಸ್ಕರ ತೊಗೊಂಡು ಹೀಗಿರೋ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅಂತ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ನಾನು ಮತ್ತು ಅವನು. ಹಾಗೆ ಸಂಜೆ ಆಯಿತು, ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಬೆಳಗ್ಗೆ Feb 14th ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಅನ್ನ ಮತ್ತು ಚಿತ್ರಾನ್ನದ ಗೊಜ್ಜು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅನ್ನ ಏನೋ ರೆಡಿ ಆಗಿದೆ, ಗೊಜ್ಜು ಇನ್ನೊಂದು ಸ್ವಲ್ಪ ಎಲ್ಲ ಬೇಯಬೇಕು, ಅದಕ್ಕೆ ಆಡಿಸ್ತಾಯಿದ್ದೀನಿ. ಹಾಗೆ ಕಾಯಿ ತುರಿ ಎಲ್ಲ ತುರಿದಿಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಾಯಿ ತುರಿ ಹಾಕಿದ್ರೆ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಹೋಳಷ್ಟು ತುರಿದಿಟ್ಟಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಅರ್ಧ ಹೋಳು ದಪ್ಪದು ನಿಂಬೆಹಣ್ಣು ಹಿಂಡಿದೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬಿಸಿ ಅನ್ನಕ್ಕೆ ಕಲಿಸ್ಕೊತಾ ಇದ್ದೀನಿ. ಗೊಜ್ಜು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಇವತ್ತಂತೂ ತಿಂಡಿ. ಹಾಗೆ ತಟ್ಟೆಗೂ ಹಾಕ್ಬಿಟ್ಟು ಹಾಗೆ ಬಾಕ್ಸ್ಗೂ ಎಲ್ಲ ಹಾಕಿ ಇಟ್ಟೆ. ಇನ್ನೂ ಮುಚ್ಚಿಲ್ಲ, ಯಾಕೆಂದರೆ ಬಿಸಿ ಬೇಡ ಅಂತ ಅಂದ್ಬಿಟ್ಟು. ಹಾಗೆ ನನ್ನ ತಂಗಿ ಒಂದು ಬೆಟ್ ನೆಲ್ಲಿಕಾಯ್ದು ಒಂದು ಜ್ಯೂಸು ವೈರಲ್ ವೀಡಿಯೋ ನೋಡಿಬಿಟ್ಟು ಮಾಡಿದ್ಲು. ಅದಕ್ಕೆ ಬೆಟ್ ನೆಲ್ಲಿಕಾಯಿ ಮತ್ತು ಸ್ವಲ್ಪ ಶುಂಠಿ ಹಾಗೆ ಒಂದೆರಡು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಈ ಥರ ಫ್ರೀಝರಲ್ಲಿ ಇಟ್ಬಿಟ್ಟು ಅದು ಐಸ್ ಸೆಟ್ ಮಾಡೋ ಬಾಕ್ಸ್ ಇರುತ್ತಲ್ಲ ಅದಕ್ಕೆ ಇಟ್ಟಿದ್ವಿ. ಸೊ ಇವತ್ತು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋಣ ಹೇಗಿರುತ್ತೆ ಅಂದ್ಬಿಟ್ಟು, ತುಂಬ ಒಳ್ಳೇದಲ್ವ ಹೆಲ್ತಿಗೆ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದಾಳೆ. ಫುಲ್ಲು ಟೈಟ್ ಆಗಿಬಿಟ್ಟಿತ್ತು, ಅದಕ್ಕೆ ಒಂದು ಸತಿ ಹಿಂಗೆ ಕುಟ್ಟು ಬರುತ್ತೆ ಅಂತ ಅಂತಿದ್ದೆ. ಅದಾದಮೇಲೆ ಎಷ್ಟು ಫುಲ್ಲು ಜಾಸ್ತಿ ಯಾವಾಗ ತಾನೇ ತೆಗ್ದಿದ್ದಲ್ವ ಟೈಟ್ ಅನ್ನಿಸ್ತಿತ್ತು. ಆಮೇಲೆ ಸ್ವಲ್ಪ ಎಲ್ಲ ಕುಟ್ಟಿದ ಮೇಲೆ ಎಲ್ಲ ಚೆನ್ನಾಗಿ ನೀಟಾಗಿ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಬಿಸಿನೀರಿಗೆ ಇದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು 1 ನಿಮಿಷಕ್ಕೆಲ್ಲ ಕರಗೋಗುತ್ತೆ. ಒಂದು ಸ್ವಲ್ಪ ಹಿಂಗೆ ಸ್ಪೂನಲ್ಲಿ ಎಲ್ಲ ಸ್ಟರ್ ಮಾಡ್ತಾಯಿದ್ರೆ ಬೇಗನೆ ಕರಗೋಗ್ಬಿಡುತ್ತೆ. ತುಂಬಾ ಹೆಲ್ತಿಗೆ ಒಳ್ಳೆಯದು. ಬಾಯಿಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಕುಡಿಯೋದಕ್ಕೆ, ಯಾವಾಗಲೂ ಕಹಿ ಇಷ್ಟ ಆಗೋಲ್ಲ ಅಂದರೆ, ಬಟ್ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಟ್ರೈ ಮಾಡ್ಬೋದು ಯಾರಿಗಾದರೂ ಈ ಥರ ಕುಡಿಬೇಕು ಅನಿಸಿದ್ರೆ. ಡೈಲಿ ಮಾಡ್ಕೊಳ್ಳೋದು ಆಗಲ್ಲ ಅಂತ ಅಂದಾಗ ಈ ಥರ ಫ್ರೀಝರಲ್ಲಿ ಮಾಡಿಟ್ಬಿಟ್ಟು ಬಿಸಿನೀರಿಗೆ ಹಾಕ್ಕೊಂಡು ಈ ಥರ ಕುಡಿಬೋದು. ತುಂಬ ಒಳ್ಳೆ ಐಡಿಯಾ ಅಂತಲೇ ಅನಿಸುತ್ತೆ. ನನ್ನ ಮಗ ನಾನು ಎದ್ದೋಗ್ಲೇ ಅವನು ಎದ್ದು ಬಿಡ್ತಾನೆ ಬೆಳಗ್ಗೆ ಹೊತ್ತು. ಆದರೆ ಇವರ
ಅಪ್ಪ ಎಲ್ಲ ಮಲಗಿಸಿದ್ರು, ಸ್ವಲ್ಪ ಹೊತ್ತೆಲ್ಲ ಎತ್ಕೊಂಡು ಓಡಾಡಿ ಒಂದು 15-20 ಮಿನಿಟ್ಸು ಎತ್ಕೊಂಡು ಓಡಾಡಿದ್ಮೇಲೆ ಮಲಿಕೊಂಡಿದ್ದ. ತಿರ್ಗಾ ಅವ್ರು ಹೋಗ್ಬೇಕಾದ್ರೆ ಎದ್ಬಿಟ್ಟ. ಸರಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಈ ಚಪ್ಪಲಿ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಆದರೆ ಮಕ್ಕಳು ಯಾವಾಗಲೂ ಚಪ್ಪಲಿಗಳನ್ನ ಉಲ್ಟಾನೇ ಹಾಕ್ಕೊಳ್ಳೋದು. ಯಾರೋ ರೀಲ್ಸಲ್ಲಿ ಹಾಕಿದ್ರು, ನಮ್ಮ ಜೀವನದಲ್ಲಿ ಮೊದಲನೇ ತಪ್ಪು ಯಾವುದು ಅಂತ ಅಂದರೆ ಫಸ್ಟು ಉಲ್ಟಾ ಹಾಕೋದು ಚಪ್ಪಲಿ. ಉಲ್ಟಾ ಹಾಕ್ಕೊಳ್ಳೋ ಚಪ್ಪಲಿಯಿಂದ ಸ್ಟಾರ್ಟ್ ಆಗುತ್ತೆ ಜೀವನದ ಮೊದಲನೇ ತಪ್ಪು ಅಂತ ಹಾಕಿದ್ರು. ಅದು ನಿಜ ಅನ್ನಿಸ್ತು ನನ್ನ ಮಗನ ನೋಡಿದ್ಮೇಲೆ. ಅವನು ಉಲ್ಟಾನೇ ಚಪ್ಪಲಿ ಹಾಕ್ಕೊಂಡಿದ್ದು. ಹಾಗಾಗಿ ಅದು ನೆನಪಾಯಿತು ಹೇಳಿದೆ. ಮತ್ತು ಅವನು ಓಡಾಡೋದು ಇದು ಮಾಡೋದು, ಅಂಬೆಗಾಲಿಡೋದು ಇದು ಮಾಡ್ತಿದ್ದೆ. ಯಾವಾಗ ಓಡಾಡ್ತಾನೆ ಅಂತ ನಮಗೂ ಅನ್ನಿಸ್ತಿತ್ತು. ಅವ್ನು ಓಡಾಡೋದು ನೋಡಬೇಕು ಅಂದ್ಬಿಟ್ಟು ಅವಾಗ ಬೇರೆ ಕಡೆ ಎಲ್ಲನೂ ಕರ್ಕೊಂಡು ಹೋಗ್ಬೋದು ಜಾಸ್ತಿನೂ ಅಂತ ಅಂದ್ಬಿಟ್ಟು. ಇವಾಗ ಮಾರ್ನಿಂಗ್ ಎದ್ದು ಎಲ್ಲ ಫೇಸ್ ವಾಶ್ ಎಲ್ಲ ಮಾಡಿ ಆಯಿತು. ಈಗ ನಾನು ಟಿಫನ್ ಕೂಡ ಮಾಡಬೇಕು. ಹಾಗೆ ಪಾಪುಗೂ ಎಲ್ಲ ಸರಿ ಎಲ್ಲ ಇಟ್ಟಿದ್ದೆ, ಎಲ್ಲ ರೆಡಿ ಮಾಡೋದಕ್ಕೆ. ಅವನು ಎದ್ದ ತಕ್ಷಣ ಅವನಿಗೂ ಸ್ವಲ್ಪ ಹೊಟ್ಟೆ ಹಸಿವಾಗುತ್ತೆ. ಹಾಲು ಕುಡ್ದಂಗೆ ಮಲಗಿಬಿಟ್ಟಿದ್ದ. ನೋಡಿ ಹೇಗೆ ಹೋಗ್ತಾ ಇದ್ದಾನೆ. ಈಗ ತುಂಬ ಜಾಸ್ತಿ ವೈರಲ್ ವೀಡಿಯೋ ಅಂತ ಅಂದರೆ 75 ಡೇಸ್ ಹಾರ್ಟ್ ವೀಡಿಯೋ ಚಾಲೆಂಜ್ ಅಂತ ಅಂದ್ಬಿಟ್ಟು ಅದನ್ನು ನಾನು ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಈಗ 75 ಡೇಸ್ದು ಏನು ಕಂಟಿನ್ಯೂಸ್ ಆಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು. ಹಾಗೆ ಹೆಲ್ತಿ ಫುಡ್ ಇನ್ ದ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊತಾ ಇದ್ದೀನಿ. ಗೊತ್ತಿಲ್ಲ, ಇಷ್ಟರಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಯಾವತ್ತಿಂದ ಅಂತ ಇನ್ನೂ ಡಿಸೈಡ್ ಮಾಡಬೇಕು. ಬಟ್ ಸ್ಟಾರ್ಟ್ ಮಾಡಬೇಕು ಅಂತ ನನಗಂತೂ ಅನ್ನಿಸ್ಬಿಟ್ಟಿದೆ. ಹೆಲ್ತಿ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬಾ ಆಗುತ್ತೆ. ನನ್ನ ಮಗ ಯಾವಾಗ ನಡೀತಾನೆ ಅಂತ ನಮಗಂತೂ ತುಂಬಾ ಇದ್ದಿತ್ತು ಬಗ್ಗೆ. ಎಲ್ಲರೂ ಕೇಳೋರು. ಆ ದಿನ ಬಂದೇ ಬಿಡ್ತು, Feb 15th. ಇವತ್ತು ಬೆಳಗ್ಗೆ ಅವನು ಹೆಜ್ಜೆ ಆಗ್ತಾಯಿದ್ದೆ, ತುಂಬಾ ಖುಷಿ. ಅವ್ನು ಪುಟ್ಟ ಹೆಜ್ಜೆ ಇಡ್ತಿದ್ದು ನೋಡಿ ತುಂಬಾ ಖುಷಿ ಆಯಿತು. ಖುಷಿಗೆ ಕಣ್ಣಲ್ಲಿ ನೀರು ಕೂಡ ಬಂತು, ತುಂಬ ಸಂತೋಷಕ್ಕೆ. ಐ ಲವ್ ಯು ಮಗನೇ, ಲವ್ ಯು ಚಾರ್ವಿಕ್ ಮುದ್ದು. ಹೀಗೆ ಖುಷಿಯಾಗಿರೋ ಮಗನೇ, ಚೆನ್ನಾಗಿ ಓಡಾಡ್ಕೊಂಡು ಆರೋಗ್ಯವಾಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಧನ್ಯವಾದಗಳು.